ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಮಸ್ತೆ ಸರ್. ನೀನೇನಮ್ಮ ಇಲ್ಲಿ? ಅನ್ನೋನ್ ಆಟೋಗೆ ಒಂದು ಕಾರ್ ಆಕ್ಸಿಡೆಂಟ್ ಮಾಡಿ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಪೊಲೀಸವ್ರ ಹತ್ರ ಬಂದು ಆಕ್ಸಿಡೆಂಟ್ ಮಾಡಿದವ್ರು ಯಾರು ತೋರಿಸಿ ಅಂದರೆ ಬೇರೆ ಯಾರನ್ನು ತೋರಿಸಿ ಏನೇನೋ ಕತೆ ಕಟ್ಟಿ ನಮ್ಮನ್ನು ಹೊರಗೆ ಹಾಕ್ಬಿಟ್ರು. ನಿಮಗೆ ಇಲ್ಲಿ ಯಾರಾದರೂ ಗೊತ್ತಿದ್ರೆ ಪ್ಲೀಸ್ ಸ್ವಲ್ಪ ಹೆಲ್ಪ್ ಮಾಡಿ ಸರ್. ಬಾ ನನ್ನ ಜೊತೆ. ಸರ್ ಬನ್ನಿ, ಹೇಳಿ ಕಳಿಸಿದ್ರೆ ನಾನೇ ಬರ್ತಾ ಇದ್ದೆ. ನೀವ್ಯಾಕೆ ಬರಕ್ ಹೋದ್ರಿ? ಬನ್ನಿ ಕೂತ್ಕೊಂಡು ಮಾತಾಡೋಣ. ಆಕ್ಸಿಡೆಂಟ್ ಮಾಡಿದ್ಯಾರು? ಸರ್ ಬನ್ನಿ ಕೂತ್ಕೊಂಡು ಆರಾಮಾಗಿ ಮಾತಾಡೋಣ. ಇವ್ರ ಅಣ್ಣನ ಆಟೋಗೆ ನನ್ನ ಕಾರಲ್ಲಿ ಕೂತ್ಕೊಂಡು ಆಕ್ಸಿಡೆಂಟ್ ಮಾಡಿದ ಡ್ರೈವರ್ ಯಾರು ಅಂತ ಕೇಳ್ತಾ ಇದ್ದೀನಿ. ರೀ ಕರ್ಕೊಂಬನ್ರಿ. ಸರ್, ಡ್ರೈವರ್ ಇವರಲ್ಲ ಸರ್. ಇವ್ರು ಮೋಸ ಮಾಡ್ತಿದ್ದಾರೆ. ಕಾರ್ ಓಡಿಸ್ತಿದ್ದವನಿಗೆ ವಯಸ್ಸು ಸಿಕ್ಕದು ಅಂತ ನೋಡಿದವರೇ ಹೇಳಿದ್ದಾರೆ. ತಪ್ಪು ನಮ್ಮ ಮನೆ ಕಾರಿಂದ ನಡೆದಿದೆ. ತಪ್ಪು ಯಾರೇ ಮಾಡಿರ್ಲಿ ಅದು ತಪ್ಪು. ತಪ್ಪು ಮಾಡಿದವನ್ನ ಇನ್ನು 1 ಗಂಟೆಯಲ್ಲಿ ಕರ್ಕೊಂಬಂದು ಇದೇ ಸ್ಟೇಷನ್ ಅಲ್ಲಿ ನಾನು ನಿಲ್ಲಿಸ್ತೀನಿ. ಇದು ಸೂರ್ಯ ಪ್ರಕಾಶ್ ಕೊಡ್ತಾ ಇರೋ ಮಾತು. ನನ್ನ ಮಾತಿನ ಮೇಲೆ ನಂಬಿಕೆ ಇದೆಯಲ್ಲ? ಅವ್ರ ಮನೆಯವರು ಅಂತ ಗೊತ್ತಿದ್ರು ಏನಕ್ಕೆ ಸುಮ್ಮನೆ ಬಿಟ್ಟಿರಕ್ಕೋ? 4 ಬಾರಿಸ್ಬೇಕಿತ್ತು. ಅವ್ರು ಕರ್ಕೊಂಡು ಬರ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಬರ್ತಾರೆ. ಯೋಚನೆಯಿಂದ ಹೊರಗೆ ಬಾ ವಿನಯ್. ಹೇಳಿ ಇನ್ಸ್ಪೆಕ್ಟರ್. ಮೇಡಮ್, ನಿಮ್ಮ ಅಣ್ಣವ್ರು ಬಂದಿದ್ರು. ಏನ್ ಮೇಡಮ್ ಇದು? ನಾವು ಕುರಿ ಮೇಲೆ ಬಟ್ಟೆ ಹಾಕಿ ತೋಳ ಅಂತ ತೋರ್ಸೋಣ ಅಂತಿದ್ರೆ ಅವ್ರು ಬಂದು ಬಟ್ಟೆ ಕಳಿಸಿ ಇದು ತೋಳ ಅಲ್ಲ ಕುರಿ, ನಾನು ನಿಜವಾದ ತೋಳನೇ ಕರ್ಕೊಂಬರ್ತೀನಿ ಅಂತೇಳಿ ಹೊರಟ್ಬಿಟ್ರು. ಎಲ್ಲ ಒಂದು ಹದಕ್ಕೆ ತರೋಣ ಅಂತ ನಾವಿದ್ರೆ ಎಲ್ಲ ಕೈ ಮೀರಿ ಹೋಗ್ತಾ ಇದೆ. ನೋಡಿ ಏನು ಮಾಡ್ತೀರಾ ಅಂತ. ಹುಚ್ಚಿದ್ದಿದೆ ನಿನಗೆ? ಹೋಯ್ತು, ಎಲ್ಲ ಹೋಯ್ತು. ಅಪ್ಪನಿಗೆ ವಿಚಾರ ತಿಳಿದಿದೆ ಅಂದ್ರೆ ಎಲ್ಲ ಆಗೋಯ್ತಲ್ಲ. ಎಲ್ಲ ಆಗೋಯ್ತು. ಅಪ್ಪನಿಗೆ ವಿಷಯ ಗೊತ್ತಾಯ್ತು ಅಂದ್ಮೇಲೆ ಯಾವ ಮುಖ ಹತ್ಕೊಂಡು ಹೋಗೋದು ಮುಂದೆ ನಿಂತ್ಕೊಂಡು ಈ ಆಕ್ಸಿಡೆಂಟ್ ನಾನೇ ಮಾಡಿದ್ದು. ಕಾರ್ ನಿಲ್ಸೆ ಹೋಗಿದ್ದು ನಾನೇ ಅಂತ ಹೇಗೆ ಹೇಳಿ? ವಿನಯ್, ಏನಾಗಲ್ಲ ಕಣೋ, ನಾನಿದ್ದೀನಿ ನೋಡು, ಸಮಾಧಾನ ಮಾಡ್ಕೊ. ನಾನು ಬದುಕಿದ್ದೆ ತಾನೆ ಇಷ್ಟೆಲ್ಲ ರಾತಂತ? ನಾನು ಬದುಕಿದ್ರೆ ತಾನೆ ಇಷ್ಟೆಲ್ಲ? ಏನ ಮಾತಾಡೋದು? ಏಯ್ ವಿನಯ್, ಏಯ್ ಯಾಕೋ ಹುಚ್ಚು ಸಾಗಾಡ್ತೀಯ? ವಿನಯ್, ಲವ್, ನೀನು ಸತ್ತ ನಿಂಗೆ ಸಮಾಜದಲ್ಲಿ ಏನು ಸ್ಟ್ಯಾಚು ಕಟ್ಟಿಸ್ತಾರಣ್ಣ? ಹಾ, ನೀನು ಹಿಂಗೆ ಆಡೋದ್ರಿಂದ ಅಪ್ಪಂಗೆ ಇನ್ನೂ ನೋವಾಗತ್ತೆ ಕಣೋ, ಅವ್ರ ಮನಸ್ಥಿತಿ ಹಾಳಾಗತ್ತೆ. ಏಯ್, ಕ್ರೈಮ್ ಮಾಡದ ಮೇಲೆ ನಾನು ಹೋಗಿ ಸರೆಂಡರ್ ಆಗಬೇಕು. ಅದನ್ನು ಬಿಟ್ಟು ಅಪ್ಪನ ಜೊತೆ ವರ್ಷಾನ್ಗಟ್ಲೆ ನಿಯತ್ತಾಗಿದ್ದು ಮುನಿಯಪ್ಪನ ಸರೆಂಡರ್ ಮಾಡಿಸ್ಬಿಟ್ನಲ್ಲ ನಾನು. ವಿನಯ್ ವಿನಯ್, ಆಗಿರೋದ್ರ ಬಗ್ಗೆ ಯೋಚನೆ ಮಾಡೋದು ಹಾಳು ಬಂಡೆಗೆ ಹಣೆ ಚಚ್ಕೊಂಡಂಗೆ ಕಣೋ. ಯೋಚನೆ ಮಾಡ ಲವ್, ಈ ಮನೆ ಆಧಾರ ಸ್ತಂಭ ಕಣೋ ನೀನು.
ಹೆಂಗೇಳಿ ನಿನಗೆ ನಿನ್ನ ಮೇಲೆ ಅಪ್ಪ ತುಂಬ ನಂಬಿಕೆ ಪ್ರೀತಿ ಆಸೆ ಇನ್ನೂ ಏನೇನು ಹಿಡ್ಕೊಂಡ್ಬಿಟ್ಟಿದ್ದಾರೆ. ಲವ್ ಆ ಆಧಾರ ಸ್ತಂಭ ಬಿದ್ದರೆ ಆ ಕೋಟೆನೆಲ್ಲ ಕಚ್ಬಿಡುತ್ತೆ ಕಣ. ಆ ಕೋಟೆ ಕಾಪಾಡಬೇಕು ಅಂದ್ರೆ ನೀನ್ ಗಟ್ಟಿಯಾಗಿರ್ಬೇಕು ಮಗನೇ, ನೀನ್ ಗಟ್ಟಿಯಾಗಿರ್ಬೇಕು. ಇನ್ನೇನೋ ಹೇಳೋ, ನಾನೇನ್ ಮಾತು ಕೇಳಲ್ಲ. ತಪ್ಪು ಮಾಡಿದ್ದು ನಾನು ಸರೆಂಡರ್ ಆಗಬೇಕು. ಹಿಂಗೆಲ್ಲ ಹೇಳ್ಬೇಡ. ಸರೆಂಡರ್ ಆಗಬೇಕು. ನಾನು ಸರೆಂಡರ್ ಆಗಿ ಆಗ್ತೀನಿ. ಕಾರ್ನ ಯಾರು ಡ್ರೈವ್ ಮಾಡಿದ್ದು? ನಿಮ್ಮನ್ನ ಕೇಳ್ತಾ ಇರೋದು, ಕಾರ್ನ ಯಾರು ಡ್ರೈವ್ ಮಾಡಿದ್ದು? ಇಂಥ ಕೆಲಸ ಈ ಮನೆಯಲ್ಲಿ ನೀನಲ್ದೆ ಇನ್ಯಾರು ಮಾಡಕ್ ಸಾಧ್ಯ? ಪ್ರತಿ ಮನುಷ್ಯನು ತಪ್ಪು ಮಾಡ್ತಾನೆ, ಆದ್ರೆ ಅವನು ತಿದ್ದುಕೊಂಡು ಬದುಕ್ತಾನೆ. ಆದ್ರೆ ನೀನ್ ಹಾಗಲ್ಲ. ಇಷ್ಟು ದೊಡ್ಡ ಅಪರಾಧ ಮಾಡಿದ್ರು ಸಣ್ಣ ಪಾಪ ಪ್ರಜ್ಞೆ ನಿನ್ನನ್ನು ಕಾಡದೆ ಎದೆ ನಿಗುರಿಸ್ಕೊಂಡು ಎದುರುಗಡೆ ನಿಂತ್ಕೊಳ್ಳುವಷ್ಟು ಬಂಡ ಧೈರ್ಯ ನಿನ್ನಂತವನ್ಗಲ್ದೆ ಇನ್ಯಾರಿಗೂ ಬರೋಕ್ ಸಾಧ್ಯ ಇಲ್ಲ. ಈ ಬೀದಿ ನಾಯಿನ ಕರ್ಕೊಂಬಂದು ಅದಕ್ಕೆ ರುಚಿಯಾಗಿ ಅಡುಗೆ ಮಾಡಿ ಬಾಳೆ ಎಲೆಯಲ್ಲಿ ಬಡಿಸಿದ್ರು ಕೂಡ ಅದನ್ನ ತಿಂದುಬಿಟ್ಟು ಅದು ಹೋಗಿ ಹೇಸಿಗೆ ಮೇಲೆ ಬಾಯಿ ಹಾಕತ್ತಲ್ಲ, ನೀನು ಆ ಜಾತಿಗೆ ಸೇರಿದವನು. ಇಷ್ಟು ದಿನ ನೀನು ಈ ಮನೆಯಲ್ಲಿದ್ದು ನಮ್ಮನ್ನೆಲ್ಲ ಬಂದಿಖಾನೆಯಲ್ಲಿ ಇಟ್ಟಿದ್ದೆ. ಇವತ್ತು ನಮ್ಗೆ ಅದರಿಂದ ಬಿಡುಗಡೆ ಸಿಕ್ತು. ನೀನಿರ್ಬೇಕಾದ ಜಾಗ ಇದಲ್ಲ, ಇದಲ್ವೇ ಅಲ್ಲ.